ಹಾಯ್ ಗಾಯ್ಸ್, ನಮಸ್ತೆ. ನಾನು ನಿಮ್ಮ ಸಿದ್ದು ವೀರ್. ನಾನು ಇವತ್ತು ಯಾವ ಟಾಪಿಕ್ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತಾಯಿದ್ದೀನಿ ಅಂದರೆ, ನಮ್ಮ ತೋಟದಲ್ಲಿ ಒಂದು ಅಡಿಕೆ ಗಿಡ ನೋಡಿ, ಇಕ್ತಾಗ್ಲಿಂದ ಇವೆಲ್ಲ ಇಷ್ಟೊಂದು ದೊಡ್ಡವಾಗಿದ್ದಾವೆ. ಇದೊಂದು ಮಾತ್ರ ಇಕ್ತಾಗ್ಲಿಂದ ಹಂಗೆ ಇದೆ, ಏನು ಅಂತ ಗೊತ್ತಿಲ್ಲ. ಗರಿ ಎಲ್ಲ ಸಣ್ಣ ಸಣ್ಣದಾಗಿ ಎಲ್ಲ ಫುಲ್ಲು ಎಲ್ಲ ಸಣ್ಣದಾಗಿ ಬಿಡ್ತಾಯಿದೆ ನೋಡಿ. ಗರಿ ಎಲ್ಲ ಬೆಳೀತಾ ಇರೋದು ಸಣ್ಣದಾಗಿ ಬೆಳೀತಾಯಿತ್ತೆ ನೋಡಿ. ಇದಂತೂ ಲಾಸ್ಟ್ ಟೈಮ್ ಗರಿ ಇದು ನೋಡಿ, ಎಷ್ಟು ಸಣ್ಣದಾಗಿ ಬೆಳೆದಿದೆ. ನಾನು ಇದಕ್ಕೆ ಅದನ್ನು ಪೌಷ್ಟಿಕಾಂಶ ಕೊರತೆ ಇರ್ಬೋದು ಅಂತ ಅಂದ್ಕೊಂಡಿದ್ದೆ. ಎಲ್ಲ ಗೊಬ್ಬರನೂ ಹಾಕಿದ್ದೀನಿ, ಆದರೂ ಹಿಂಗೆ ಇದೆ. ಲಾಸ್ಟಿಗೆ ಇದಕ್ಕೆ ಒಂದು ಬಾಣಲಿ ಬೂದಿನೂ ಮತ್ತು ಎಕ್ಕದ ಗಿಡ ಇದೆಯಲ್ಲ, ಎಕ್ಕದ ಗಿಡ ನೋಡಿ ಫ್ರೆಂಡ್ಸ್. ಈ ಎಕ್ಕದ ಗಿಡ ಇದೆಯಲ್ಲ, ಈ ಎಕ್ಕದ ಗಿಡದ ಎಲೆನ ನಾನು ತಗೊಂಬಂದೋದಕ್ಕೆ ಫುಲ್ಲು ಸುತ್ತನೂ ಹಾಕ್ತೆ ನೋಡಿ. ಇಲ್ಲಿ ಸುತ್ತನೂ ಹಾಕಿದ್ದೀನಿ, ಇದು ಮೊನ್ನೆ ಹಾಕಿರೋದು. ಅದು ಎಲೆನ ಹಾಕ್ಕೊಂಡು ಬಂದಿದ್ದೀನಿ. ಆಮೇಲೆ ಅದ್ರದ್ದು ಬೂದಿನೂ ಸುತ್ತ ಹಾಕಿದ್ದೆ. ಬೂದಿನೂ ಸುತ್ತ ಹಾಕಿದ್ದಾಗ ಈಗ ಒಂದು ಸ್ವಲ್ಪ ಉದ್ದ ಗರಿಗಳನ್ನ ಬಿಡೋಕ್ಕೆ ಶುರುವಾಗಿದೆ ನೋಡಿ. ಬರ್ತಾಯಿದೆ ನೋಡಿ, ಇಲ್ಲಿ ಸುಳಿ ನೋಡಿ ಹೆಂಗೆ ಬರ್ತಾಯಿದೆ. ಉದ್ದ ಸುಳಿ ಬರ್ತಾಯಿದೆ, ಕ್ಲೀನಾಗಿ ಬರ್ತಾಯಿದೆ ಸುಳಿ. ಮೊದಲು ಇಷ್ಟೇ ಉದ್ದ ಬೆಳೀತಿದ್ದು ಸುಳಿ, ಅಷ್ಟೇ ಉದ್ದಕ್ಕೆ ಗರಿ ಆಗಿಬಿಡೋದು. ಈಗ ನೋಡಿ ಲಾಂಗ್ ಇದೆ, ಹೆಚ್ಚು ಕಮ್ಮಿ 1 ಅಡಿ 1.5 ಅಡಿ ಲಾಂಗ್ ಇದೆ ನೋಡಿ ಹೆಂಗೆ ಬೆಳೀತಾಯಿದೆ. ನಾನು ಮಾಡಿರೋದು ನನಗನ್ಸಿದ್ದನ್ನ ನಾನು ಮಾಡಿದ್ದೀನಿ ನೋಡಿ. ನಿಮ್ಮ ಅಭಿಪ್ರಾಯ ತಿಳಿಸಿ. ನನ್ನ ಯೂಟ್ಯೂಬ್ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ, ಈ ವಿಡಿಯೋಗೆ ಶೇರ್ ಮಾಡಿ ಆದಷ್ಟು ಜನಕ್ಕೆ. ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ. ಓಕೆ ಗಾಯ್ಸ್, ಬಾಯ್. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ.